ಸರ್ಕಾರದ ಮಂಡತನ ಯಾವ ರೀತಿ ಇದೆ ಅಂತೇಳಿ ಹೇಳಿದ್ರೆ, ಆ ಕೋಗಿಲು ಅನ್ನುವಂತ ಒಂದು ಬಡಾವಣೆಯಲ್ಲಿ ಇದ್ದಂತ ಅನಧಿಕೃತ ಮನೆಗಳನ್ನ ತೆರವುಗೊಳಿಸಿದ್ದು ಸ್ವಾಗತಾರ್ಹ. ಆದ್ರೂ ಕೂಡ ಮುಂದುವರೆದು ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳು ರಾಜ್ಯದಾದ್ಯಂತ ಇಷ್ಟು ಜನ, ವಿರೋಧ ಪಕ್ಷಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇದು ಮಾಡ್ತಾ ಇರುವಂತ ಕ್ರಮ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ನಿಮ್ಮ ಸರ್ಕಾರ ಬಹುಮತ ಸರ್ಕಾರ ಇರಬಹುದು, ಆದ್ರೆ ಜನಮತ ಸರ್ಕಾರ ಅಲ್ಲ. ಜನಮತ ಸರ್ಕಾರ ಅಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ನಾನ್ ಹೇಳ್ತೀನಿ ಜನಗಳ ವಿಶ್ವಾಸವನ್ನ ಕಳ್ಕೋತಾ ಇದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಿಮ್ಗೆ ವಿರೋಧ ಮಾಡುವಂತ ದಿನಗಳು ತುಂಬಾ ದೂರ ಆಗೋದಿಲ್ಲ. ಅದು ಈ ಮೊಂಡು ಹಠ ಬಿಡಿ, ಜಮೀರ್ ಮಾತನ್ನ ಕೇಳಬೇಡಿ, ಅದನ್ನ ಬಿಟ್ಟು ನೀವು ಬೇರೆ ಕೆಲಸ ಮಾಡಿ. ನೀವೇನಾದ್ರೂ ಒಂದು ಪಕ್ಷ ಈ ಅನಧಿಕೃತವಾದಂತ ಮನೆಗಳಲ್ಲಿ ಇದ್ದಂತವ್ರಿಗೆ ನೀವು ಮತ್ತೆ ಪುನರ್ವಸತಿ ಏನಾದ್ರು ಕಲ್ಪಿಸಿಕೊಟ್ರೆ ಇದು ರಾಜ್ಯದಾದ್ಯಂತ ಇದೇ ಕೆಟ್ಟ ಚಾಳಿ ಮುಂದುವರಿಸ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆ ಅಲ್ಲಿ ಕುತ್ಕೊಳ್ತಾರೆ. 3 ದಿವಸ ಆದ್ಮೇಲೆ ಜಾತಿ, ಧರ್ಮ, ಇನ್ನೊಂದು ಮತ್ತೊಂದು ಎಲ್ಲ ತಂದಿ ಅಸ್ತ್ರಗಳನ್ನ ಬಳಸಿ ಈ ರೀತಿ ಮನೆಗಳಲ್ಲಿ ಕಬ್ಜಾ ಮಾಡ್ಕೋತಾರೆ. ನ್ಯಾಯಾಲಯದಲ್ಲಿ ಹೋಗಿದ್ದೆ ಆದ್ರೆ ನೀವು ಕೊಡ್ತಾ ಇರೋ ಮನೆಗಳಿಂದ ಆಚೆಗೆ ಹಾಕ್ಸ್ಬೋದು. ಯಾಕೆಂದ್ರೆ 10 ವರ್ಷಗಳಿಂದ ಮನೆಗಳು ಸಿಕ್ಕಿಲ್ಲ ಅಂತ ಜಾತಕ ಪಕ್ಷಿ ಅಂತ ಕಾಯ್ತಾ ಇದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಇಂಥದ್ದೆಲ್ಲ ಕಂಡು ಮೈಸೂರಿನಲ್ಲಿ 100 ವರ್ಷದ ಹಿಂದೆ ಪ್ರಾಧಿಕಾರವನ್ನು ರಚನೆ ಮಾಡಿದಂತವ್ರು. ಟ್ರಸ್ಟ್ ಬೋರ್ಡ್ ಅಂತ ಹೇಳಿದ್ರೆ ಜನ ಇದ್ರ ಮೇಲೆ ಟ್ರಸ್ಟ್ ಮಾಡ್ಲಿ, ಒಂದು ನೆಲೆಯನ್ನು ಕಂಡುಕೊಳ್ಳಿ, ಒಂದು ಸ್ವಂತ ಸೂರನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವತ್ ಮಾಡಿದಂತದ್ದು. ನಾನು ಮೈಸೂರು ಉದಾಹರಣೆ ಕೊಡ್ತಾ ಇದೀನಿ. ಟ್ರಸ್ಟ್ ಬೋರ್ಡ್ ಅನ್ನ ರಚನೆ ಮಾಡಿ ಅಲ್ಲಿಂದ ಇವತ್ತಿನ ತನಕ ಸಾವಿರಾರು ನಿವೇಶನಗಳನ್ನು ಕೊಟ್ಟಿದ್ರು ಕೂಡ ಅದರಲ್ಲಿ 100ಕ್ಕೆ 60 ಭಾಗ ಉಳ್ಳವರೇ ತಗೊಳ್ತಾ ಇದ್ದಾರೆ. ಇನ್ನು 40 ಭಾಗ ಮಾತ್ರ ಸರ್ಕಾರದ ಕೆಲವು ನಿಯಮಗಳಿಂದ EWS, LIG ಈ ರೀತಿ ಮನೆಗಳು ಸಿಗ್ತಾ ಇದೆ. ಇನ್ನೂ ಕೂಡ ಮೈಸೂರಿನಲ್ಲಿ 100 ವರ್ಷದಿಂದ ವಾಸ ಇದ್ರು ಕೂಡ ಅವ್ರಿಗೆ ಇವತ್ತಿನ ತನಕ ಒಂದು ಸ್ವಂತ ಸೂರನ್ನ ತಗೊಳಕ್ ಆಗಿಲ್ಲ. ಅದು ಹಿಂದೂಗಳಾಗ್ಬೋದು ಅಥವಾ ಮುಸಲ್ಮಾನರು ಆಗ್ಬೋದು. ಸೊ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ನೀವು ಸರ್ಕಾರದಲ್ಲಿ ಏನಾದ್ರೂ ಮಾಡುವಂತದ್ದಿದ್ರೆ ಸ್ಥಳೀಯರಿಗೆ ಮಾಡಿ. ಯಾರು ಅನಧಿಕೃತವಾಗಿ ಬಂದಿರುವಂತವ್ರು, ಸರ್ಕಾರಿ ಜಾಗಗಳನ್ನ ಆಕ್ರಮಣ ಮಾಡ್ಕೊಂಡು ಕೂತಿರುವಂತವ್ರು, ಇವ್ರಿಗೆ ಏನಾದ್ರು ನೀವು ಮನೆಗಳನ್ನು ಕೊಟ್ಟಿದ್ದೆ ಆದ್ರೆ ಒಂದು ಕೆಟ್ಟ ಚಾಳಿಗೆ ನೀವು ಸಂಪ್ರದಾಯ ಆಡ್ದಂಗ ಆಡುತ್ತದು. ಅದರಿಂದ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇರುವಂತದ್ದು. ಜೊತೆಗೆ ವಿರೋಧ ಪಕ್ಷನೂ ಅಷ್ಟೇ ಪ್ರಬಲವಾದಂತ ವಿರೋಧವೇ ಮಾಡ್ತಾ ಇಲ್ಲ. ಜನ ಸುಮ್ಮನಿದ್ದಾರೆ ಅಂತೇಳಿ ಹೇಳಿದ್ರೆ ಇದಕ್ಕೆಲ್ಲ ಸಹಮತ ಇದೆ ಅಂತೇಳಿ ಅನ್ಕೋಬೇಡಿ. ನೀವು ಗೋಡೆ ಮರೆ ಏಟು ನುಡಿತಾರೆ ನಿಮ್ಗೆ. ಸೊ ಅದರಿಂದ ನಾನು ಹೇಳ್ತಾ ಇರುವಂತದ್ದು, ಈ ರೀತಿಯ ಕುಕೃತ್ಯಗಳಿಗೆ ಅಥವಾ ಈ ರೀತಿಯ ಒಂದು ಅಕ್ರಮಗಳಿಗೆ ಸರ್ಕಾರನೇ ಸಹಕಾರ ಕೊಡ್ತಾ ಇರುವಂತದ್ದು ತಪ್ಪಿದೆ ಅಂತೇಳಿ